ನಮಸ್ಕಾರ ಸ್ನೇಹಿತರೆ. ಏನೇನು ಇಷ್ಟು ದಿನ ಆದ್ಮೇಲೆ ಇವತ್ ಬಂದಾನ ಅಂತ ನಿಮ್ಗೆ ಆಶ್ಚರ್ಯ ಆಯ್ತಾ? ಆಗ್ಲೇಬೇಕಲ್ವಾ? ಇವತ್ತು ನಾನು ವಿಭಿನ್ನ ಟಾಪಿಕ್ ಅನ್ನ ಹಿಡ್ಕೊಂಡು ಬಂದಿದ್ದೇನೆ. ಏನದು ಟಾಪಿಕ್ ಅಂತ ಅನ್ಕೊಂಡ್ರ, ಶಿವರಾಜ್ ಕುಮಾರ್ ಅವರು ಅಭಿನಯ ಮಾಡುತ್ತಿರುವಂತಹ ಚಿತ್ರ ಗುಮ್ಮಡಿ ನರಸಯ್ಯ. ಈ ಚಿತ್ರದ ಬಗ್ಗೆ ಇವತ್ತು ಮಾತಾಡಕ್ ಬಂದಿದ್ದೀನಿ. ಇದ್ರದ್ದು ಟ್ರೈಲರ್ ಅನ್ನ ನಾನು ನೋಡ್ತಾ ಇದ್ದ. ಈ ಟ್ರೈಲರ್ ನಲ್ಲಿ ಒಂದು ವಿಭಿನ್ನವಾದ ಒಂದು ಪಾತ್ರವನ್ನ, ಒಂದು ಕ್ಯಾರೆಕ್ಟರ್ ಅನ್ನ ಇದರಲ್ಲಿ ನೋಡಿದಾಗ ಒಂಥರ ರೋಮಾಂಚನ ಆಯ್ತು. ಏನಪ್ಪಾ, ಈಗಿನ ಕಾಲದಲ್ಲೂ ಒಬ್ಬ ರಾಜಕೀಯ ಅಥವಾ ರಾಜಕಾರಣಿ ಸಾಮಾನ್ಯವಾಗಿ ಸೈಕಲ್ ನಲ್ಲಿ ಅಡ್ಡಾಡಕ್ ಸಾಧ್ಯನಾ ಅಂತ ಕೇಳ್ತಿದ್ರು. ಇದರಲ್ಲಿ ಈತ ವ್ಯಕ್ತಿ ನಿಜವಾಗ್ಲೂ ಇದೇ ತರ ಇದ್ದೋ ಇಲ್ಲ ಇದು ಪಾತ್ರಕ್ಕೋಸ್ಕರ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡಿದ್ದಾರೋ ಅನ್ನೋ ಒಂದು ಎಕ್ಸಾಂಪಲ್ ಅನ್ನ ನಾವು ಇದರಲ್ಲಿ ತೋರಿಸಿದ್ದಾರೆ. ಸಿನಿಮಾ ಅಲ್ಲ, ಸ್ವಲ್ಪ ಸಿನಿಮಾ ತರನೇ ಇರುತ್ತೆ ಕಣ್ರಿ. ಇದನ್ನೇನ್ ನಾವು ಆಡಂಬರವಾಗಿ ವಿಶ್ಲೇಷಣೆ ಮಾಡುವಂತ ಅಗತ್ಯವಿಲ್ಲ. ನಾನಿವತ್ತು ನಿಮ್ಗೆ ಏನ್ ಹೇಳ್ಬೇಕು ಅಂತ ಬಂದಿದ್ದೇನೆ ಅಂತಂದ್ರೆ, ಗುಮ್ಮಡಿ ನರಸಯ್ಯ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಅವರ ವಾಕಿಂಗ್ ಸ್ಟೈಲ್ಸ್ ಆಗಿರ್ಬೋದು, ಅವರ ಕಾಸ್ಟ್ಯೂಮ್ ಡಿಸೈನ್ಸ್ ಆಗಿರ್ಬೋದು, ವೆರಿ ವೆರಿ ಸಿಂಪಲ್ ಮಾರಲ್ ಆಗಿ ಇದರೆಲ್ಲ ನೋಡಬಹುದಾಗಿದೆ. ಮತ್ತು ಏನಪ್ಪಾ ಇವರ ಈ ಪಾತ್ರ ಅಂತ ನೋಡ್ಬೋದು. ಮೇನ್ ಈ ಪಾತ್ರ ಬರುತ್ತಲ್ಲ, ಈ ಪಾತ್ರದಲ್ಲೇ ಒಂದು ಸಿನಿಮಾವನ್ನ ಯಾವ ರೀತಿ ವೀಕ್ಷಕರನ್ನ ಅಥವಾ ಪ್ರೇಕ್ಷಕರನ್ನ ತಲುಪಬಹುದು ಎಂಬ ವಿಮರ್ಶೆಗಳು ಈಗ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ನೀವು ಅಂತಿರಲ್ಲ ಸೋಷಿಯಲ್ ಮೀಡಿಯಾ ಅಂತ, ಆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿ ಪೋಸ್ಟ್ ಹಾಕಿದ್ರು, ಗುಮ್ಮಡಿ ನರಸಯ್ಯ ಒಬ್ಬ ಕಮ್ಯುನಿಸ್ಟ್ ಅಂತ. ಹೂ ಕಣ್ರಿ, ಕಮ್ಯುನಿಸ್ಟ್ ಆದ್ರೂ ಕೂಡ ಆತನ ಐಡಿಯಾಲಜಿ, ಆತನ ಸರಳ ಜೀವನವನ್ನ ಒಂದ್ಸಲ ನೋಡಿ, ಇಲ್ಲ ಅವರ ಊರಿಗೆ ಆಂಧ್ರ ಪ್ರದೇಶಕ್ಕೆ ಹೋಗಿ ಒಂದ್ಸಲ ಭೇಟಿ ಆದ್ರೆ ಅವ್ರನ್ನ ಮಾತಾಡಿಸಿ. ಈ ಪ್ರಸ್ತುತ ನಮ್ಮ ಕರ್ನಾಟಕದ ರಾಜಕಾರಣಿಗಳನ್ನ ನೋಡಿದ್ರೆ ಒಬ್ಬೊಬ್ಬರಿಗೆ 200-300 ಕೋಟಿಗಳನ್ನ ಲೂಟಿ ಮಾಡಿ ಸ್ವಿಸ್ ಬ್ಯಾಂಕ್ ನಾಗ ಇಟ್ಟು ಅಚ್ಚ ದಿನ ಬರುತ್ತೆ ಅಂತಂದು ಸುಳ್ಳು ಹೇಳುವಂತ ರಾಜಕಾರಣಿಗಳೇ ಜಾಸ್ತಿ. ಆದ್ರೂ ಕೂಡ ನಾವು ಏನ್ ಹೇಳ್ಬೇಕು ಅಂತ ಹೋಗ್ತಿದೀವಲ್ಲ, ಆತ ಕಮ್ಯುನಿಸ್ಟ್, ಈತ ಲೆಫ್ಟಿಸ್ಟ್, ಆತ ರೈಟಿಸ್ಟ್ ಅನ್ನುವಂತ ಸಿದ್ಧಾಂತವನ್ನ ನಾವು ಈ ಚಿತ್ರದಲ್ಲಿ ಯಾವ್ಯಾವ ಪಕ್ಷಗಳು ಯಾವ್ಯಾವ ರೀತಿಯಾಗಿ ರೂಲ್ ಅನ್ನ ಮಾಡ್ತವೆ, ಈ ಗುಮ್ಮಡಿ ನರಸಯ್ಯ ಈ ಆಂಧ್ರ ಪ್ರದೇಶವನ್ನ ಹೇಗೆ ತನ್ನ ಸತತವಾಗಿ 5 ವರ್ಷಗಳ ಕಾಲ ಆಡಳಿತವನ್ನ ಮಾಡ್ತಾರೆ, ರಿಯಲ್ ಲೈಫ್ ನಲ್ಲಿ ಕೂಡ ಇವ್ರು ಮಾಡಿದ್ದಾರೆ ಬಿಡಿ. ಇದನ್ನ ಈ ರೀತಿ ವಿನೋಬ ರೀತಿಯಲ್ಲಿ ತೋರಿಸುವಂತಹ ಒಂದು ಇದೆಯಲ್ಲ, ಈ ಸಾಹಸವನ್ನ ಆಂಧ್ರದವ್ರು ಮಾಡ್ತಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ವಿವಿಧವಾಗಿ ಒಂದೊಂದು ಒಳ್ಳೆ ರೀತಿಯಾಗಿ ಕಂಟೆಂಟ್ ಬರುವಂತ ಸಿನಿಮಾಗಳಿವೆ, ಅದ್ರ ನೋಡುವಂತಹ ವ್ಯಕ್ತಿಗಳಿಲ್ಲ. ಇದೇ ದುರ್ವಿಧಿ ನಮ್ದು. ಯಾವ್ದಾರ ಸಿನಿಮಾ ಬಂತು ಅಂದ್ರೆ ನಾವು ಥಿಯೇಟರ್ಗೆ ಹೋಗಲ್ಲ, ಫಸ್ಟ್ ಫೈರಸಿ ಮಾಡುತ್ತೆ ನೋಡ್ತಾರೆ. ಫೈರಸಿ ಬಂತ. ಈ ರೀತಿ ಸಿನಿಮಾಗಳು ಕುಟ್ಟಿತಗೊಳ್ತಿವೆ. ಹೋಗಿ ಒಂಥರ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ, ನೋಡಿದಾಗ ಮಾತ್ರ ನಮಗೆ ಈ ಗುಮ್ಮಡಿ ನರಸಯ್ಯ ಯಾರು ಅಂತ ಗೊತ್ತಾಗುತ್ತೆ. ಇದರ ಟ್ರೈಲರ್ ಕೂಡ ಔಟ್ ಆಗಿದೆ, ನೀವು ನೋಡಿರ್ತೀರಿ. ಅದರ ಕ್ವಾಲಿಟಿ ಗುಣಮಟ್ಟವನ್ನು ಕೂಡ ನೀವು ನೋಡಿರ್ತೀರಿ. ಈ ಹೆಚ್ಚಿಗೆ ಇದ್ರ ಬಗ್ಗೆ ಏನು ಹೇಳುವಂತಹ ಅವಶ್ಯಕತೆ ಇರಲ್ಲ ಅಂತ ನಾ ಅನ್ಕೊಂಡಿದ್ದೀನಿ. ನನಗೆ ಅನ್ಸಿದ್ದನ್ನ ನಾನು ನಿಮ್ಗೆ ಹೇಳ್ತೀನಿ. ಇದು ತಪ್ಪಿರ್ಬೋದು, ಸರಿ ಇರ್ಬೋದು, ಅದು ಕೇಳುಗರು ಮತ್ತು ನೋಡುಗರಿಗೆ ಬಿಟ್ಟಿದ್ದು. ಓಕೆ, ತಪ್ಪಿದ್ರೆ ಕಮೆಂಟ್ ನಲ್ಲಿ ಹೇಳಿ, ತಪ್ಪಿಲ್ಲ ಅಂತಂದ್ರೆ ನಾನು ನಿಮಗೆ ಕ್ಲಾಸ್ ತಗೋತೀನಿ.